ಹಲೋ ಎವ್ರಿವಾನ್, ವೆಲ್ಕಮ್ ಟು ನಿಹಾ ಟಾಕ್ಸ್ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ನನ್ನ ಚಾನಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಪೋಸ್ಟ್ ಮಾಡಿ. ಸೊ ಹಾಗಾಗಿ ನಾವು ಲಾಸ್ಟ್ ಮಂತ್ ರಾವಿಶಿಂಗ್ ರಿಟ್ರೀಟ್ ರೆಸಾರ್ಟ್ಗೆ ಹೋಗಿದ್ವಿ. ಸೊ ಆವಾಗ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಎಡಿಟ್ ಮಾಡಿ ಇವಾಗ ಹಾಕೋಣ ಅಂತ ಎಡಿಟ್ ಮಾಡಿ ನಾನು ವ್ಲಾಗ್ ಪೋಸ್ಟ್ ಮಾಡ್ತಿದ್ದೀನಿ. ಇಷ್ಟ ಆದರೆ ನನ್ನ ವ್ಲಾಗ್ನ ಅಥವಾ ನನ್ನ ವೀಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೋಗ್ತಾ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ HSR ಲೇಔಟಲ್ಲಿರೋ ಮುತ್ತಳ್ಳಿ ವೆಜ್ ಹತ್ರ ಸ್ಟಾಪ್ ಮಾಡಿದ್ವಿ. ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಪಫೆ ತೊಗೊಂಡಿದ್ವಿ. ನೋಡಿ, ಬ್ರೇಕ್ಫಾಸ್ಟ್ ಪಫೆ ತುಂಬ ಚೆನ್ನಾಗಿತ್ತು. ಪರ್ ಪರ್ಸನ್ ₹270 ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಸೊ ನಿಯರ್ ಬೈ ನೀವು ಯಾರಾದರೂ HSR ಲೇಔಟಲ್ಲಿದ್ದರೆ ಈ ಪ್ಲೇಸ್ಗೆ ಖಂಡಿತ ವಿಸಿಟ್ ಮಾಡಿ. ಸೊ ಅಲ್ಲಿಂದ ನಾವು ರೆಸಾರ್ಟ್ ಕಡೆಗೆ ಹೋಗೋಣ ಅಂತ ಹೊರಟ್ವಿ. ಆಫ್ಟರ್ 2 hours ವಿ ಆರ್ ಇನ್ ರಾವಿಶಿಂಗ್ ರಿಟ್ರೀಟ್ ರೆಸಾರ್ಟ್. ನಾವು ಸಂಡೇ ಬಂದಿದ್ವಿ, ಹಾಗೆ ತುಂಬ ಜನ ಇದ್ದರು. ಆಲ್ಮೋಸ್ಟ್ ಪ್ಯಾಕೇಜಸ್ ಥರ ಮಾಡಿಕೊಂಡು ಟಿ ಟ್ರಾವೆಲ್ಸಲ್ಲಿ ಬಸ್ಸಲ್ಲಿ ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ದರು. ಸೊ ನಾವಿಲ್ಲಿ ರಿಸೆಪ್ಷನಲ್ಲಿ ಮಿಕ್ಕಿದ ಅಮೌಂಟ್ನ ಪೇ ಮಾಡಿ, ಏನು ಬ್ಯಾಲೆನ್ಸ್ ಅಮೌಂಟ್ ಇತ್ತು ಅದನ್ನ ಪೇ ಮಾಡಿಬಿಟ್ಟು ನಮ್ಮ ಕೈಗೆ ಬ್ಯಾಂಡ್ ಹಾಕಿದ್ರು. ಸೊ ಅದನ್ನು ಹಾಕಿಸ್ಕೊಂಡು ನಾವು ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ವಿ. ಇಲ್ಲಿ ಲೆಫ್ಟ್ ಸೈಡ್ ನಿಮಗೆ ಕಾಣಿಸ್ತಿರೋದು ಟೆಂಟಲ್ಲಿ ನಿಯರ್ಲಿ 2 people ಸ್ಟೇ ಮಾಡ್ಬೋದು. ಆ್ಯಂಡ್ ಪರ್ ಪರ್ಸನ್ 1500 ಮೇಲೆ ಚಾರ್ಜ್ ಮಾಡ್ತಿದ್ದಾರೆ ಅನಿಸುತ್ತೆ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ಸ್ ಎರಡು ಅಥವಾ 3 ಇರ್ಬೋದು. ನಾನು 2 ನೋಡಿದೆ, ಬಟ್ 2 ಸ್ವಿಮ್ಮಿಂಗ್ ಪೂಲು ತುಂಬ ಗಲೀಜಾಗಿತ್ತು. ನಾವು ಸ್ವಿಮ್ಮಿಂಗ್ ಪೂಲ್ಗೆ ಎಂಟರ್ ಆಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಸ್ವಿಮ್ ಮಾಡೋಣ ಅಂತ ಅಂದ್ಕೊಂಡ್ರೆ ಆಗಲೇ ಇಲ್ಲ. 2ಕ್ಕೆ ಹೋಗಿದ್ವಿ, 2 ತುಂಬ ಗಲೀಜಾಗಿತ್ತು ಆ್ಯಂಡ್ ಕ್ರೌಡೆಡ್ ಕೂಡ ಇತ್ತು. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಿರೋದು ಲಂಚ್ಗೆ ಸಿಟ್ಟಿಂಗ್ ಏರಿಯಾ ಹಾಕಿದ್ದಾರೆ, ಕೆಳಗಡೆ ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಮೇಲ್ಗಡೆ ಕೂಡ ಹಾಕಿದ್ದಾರೆ. ಲಂಚ್ಗೆ ಹೋಗೋಣ ಅಂತಂದರೆ ಅದು ಕೂಡ ಕ್ರೌಡೆಡ್ ಇತ್ತು. ಅದಕ್ಕೆ ನಾನು ಏನು ಶೂಟ್ ಮಾಡೋಕ್ಕಾಗಿಲ್ಲ ವಿಡಿಯೋ. ಆ್ಯಂಡ್ ಫುಡ್ ಕೂಡ ವೆರಿ ಲಿಮಿಟೆಡ್ ಇತ್ತು ಆ್ಯಂಡ್ ಟೇಸ್ಟ್ ಇರಲಿಲ್ಲ. ಫುಡ್ಗೆ ಹೋಗಬೇಕು ಅಂತಂದರೂ ಕೂಡ ಕ್ಯೂ ಸಿಸ್ಟಮ್ ಇತ್ತು. ಈವನ್ ಸ್ಟಾರ್ಟರ್ಸ್ ತೊಗೋಬೇಕಂದ್ರೂ ಕ್ಯೂ ಸಿಸ್ಟಮ್ಸ್ ಇತ್ತು. ಆ ಕ್ಯೂವಲ್ಲಿ ನಿಂತು ನೀವು ಸ್ಟಾರ್ಟರ್ಸ್ ತೊಗೋಬೇಕು ಅಂದರೆ ಯು ಲೂಸ್ ಆಲ್ ದ ಪೇಷನ್ಸ್. ಸೊ ಅದಕ್ಕಾಗಿ ನಾನು ಏನು ಶೂಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ವಿಡಿಯೋ ಕಾಣ್ತಿರೋದು ಬಂದು ಟೀ ಟೈಮ್ನಲ್ಲಿ ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡೆ. ಅವರು ಕಾಫಿ, ಟೀ ಆ್ಯಂಡ್ ಸಮ್ ಬಜ್ಜಿ ಕೊಟ್ಟಿದ್ದರು. ಬಜ್ಜಿ ಸ್ವಲ್ಪ ಪರವಾಗಿರಲಿಲ್ಲ, ಬಟ್ ಕಾಫಿ ಆ್ಯಂಡ್ ಟೀ ತುಂಬ ಕೆಟ್ಟದಾಗಿತ್ತು. ಐ ವುಡ್ ರೇಟ್
2/5 ಅನಿಸುತ್ತೆ. ಕಾಫಿ ಟೀ ಇಸ್ ವರ್ಸ್ಟ್. ನಾನು ರ್ಯಾವಿಶಿಂಗ್ ರಿಟ್ರೀಟ್ ಚೂಸ್ ಮಾಡಿದ್ದು ಆಲ್ಮೋಸ್ಟ್ ಗುಡ್ ರಿವ್ಯೂಸ್ ನೋಡಿದ್ದೆ ಆ್ಯಂಡ್ ತುಂಬ ಸೆಲೆಬ್ರಿಟೀಸ್ ಹೋಗ್ತಿದ್ದಾರೆ ಆ್ಯಂಡ್ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬ ಜನ ಹೋಗಿ ಪ್ರಮೋಟ್ ಮಾಡ್ತಿದ್ರು. ಹಾಗಾಗಿ ಹೋಗಿ ಟ್ರೈ ಮಾಡೋಣ ಹೇಗಿದೆ ಅಂತ ಹೋದೆ. ಬಟ್ ಮೈ ಎಕ್ಸ್ಪೀರಿಯನ್ಸ್ ತುಂಬ ಕೆಟ್ಟದಾಗಿತ್ತು. ನನಗೆ ಒಂದು ಚೂರು ಕೂಡ ಇಷ್ಟ ಆಗಿಲ್ಲ. ಆ್ಯಂಬಿಯನ್ಸ್ಗೆ ನಾನು ಫುಲ್ 5/5 ರೇಟ್ ಮಾಡ್ತೀನಿ. ಬಟ್ ಫುಡ್ಗೆ ಮತ್ತು ಗೇಮ್ಸ್ ಪರ್ಸ್ಪೆಕ್ಟಿವ್ಗೆ ನಾನು 2 ಕೊಡ್ತೀನಿ ಔಟ್ ಆಫ್ 5. ಬಿಕಾಸ್ ಅವ್ರು ಏನೇ ಕೂಪನ್ಸ್ ಕೊಟ್ಟರು ನಿಮಗೆ ಆ ಕೂಪನ್ಸ್ ನೀವು ಯೂಸ್ ಮಾಡ್ಕೊಳ್ಳೋ ಥರ ಇರಬೇಕು. ತುಂಬ ಜನ ಇದ್ದಿದ್ದರಿಂದ ಯಾವ ಕೂಪನ್ಸ್ ಯೂಸ್ ಮಾಡ್ಕೊಳ್ಳೋಕೆ ಆಗಲೇ ಇಲ್ಲ. 20+ ಗೇಮ್ಸ್ ಇರ್ಬೋದು, 30+ ಗೇಮ್ಸ್ ಇರ್ಬೋದು. ಬಟ್ ಅಟ್ಲೀಸ್ಟ್ ಅದರಲ್ಲಿ 2 to 3 ಗೇಮ್ಸ್ ಆದರೂ ನಾವು ಆಡೋ ಥರ ಇರಬೇಕು. 2 ಗೇಮ್ಸ್ ಆಡಿ ಆಲ್ಮೋಸ್ಟ್ ಎಲ್ಲ ಕೂಪನ್ಸ್ ನಾವು ವೇಸ್ಟ್ ಮಾಡ್ಕೊಂಡು ಬಂದ್ವಿ. ನಾನು ಓವರಾಲ್ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡಿದ್ರೆ ಡೇ ಔಟ್ ಪ್ಯಾಕೇಜಸ್ಸು ನಾನು 3/5 ಕೊಡ್ತೀನಿ ಓವರಾಲ್ ಎಕ್ಸ್ಪೀರಿಯನ್ಸ್ಗೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫಾಲೋ ಫಾರ್ ಮೋರ್ ಕಂಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.